PCOD ಜರ್ನಿ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಕೈಲಿ ಕಡಚಲ್ಲ ಕೈಯೊಡ ಈಗಲೇ ಅಪರೂಪವಾಗಿ ನಮ್ಮ ಯಜಮಾನ್ರು ಏನೋ ಸ್ಪೆಷಲ್ ಆಗಿ ಮಾಡ್ಕೊಟ್ಟಿದ್ದಾರೆ ನನಗೆ. ಓ ಅಪರೂಪವಾಗಿ ನಮ್ಮ ಯಜಮಾನ್ರು ಏನೋ ಸ್ಪೆಷಲ್ ಆಗಿ ಮಾಡ್ಕೊಟ್ಟಿದ್ದಾರೆ ನನಗೆ. ಇದು ಒಂದು ಚಿಕ್ಕ ವಯಸ್ಸಿಲ್ಲ ನನ್ನ ಚಿಕ್ಕ ವಯಸ್ಸಿಂದ ನಾನು ತಿಂತಿದ್ದೀನಿ. ಬೇರೆ ಎಲ್ಲೂ ಸಿಗಲ್ಲ ಇದು. ಇಲ್ಲ ಜಾಮೆ ಬೇರೆ ತರ ಇರುತ್ತೆ. ನಾನು ಮದುವೆ ಆಗಿ ಹೊಸದ್ರಲ್ಲಿ ಸಿಕ್ಕಾಪಟ್ಟೆ ತಿಂದಿದ್ದೀನಿ. ಚೆನ್ನಾಗಿರುತ್ತೆ, ಸೂಪರ್ ಆಗಿದೆ. ತಿನ್ನು ಹಂಗಾದ್ರೆ. ಈಗ ಗೊತ್ತಾಗುತ್ತೆ ಅದು ಇಷ್ಟ ಆಗಿಲ್ಲ ಅಂತ. ಬರೀ ಎಕ್ಸ್ಪ್ರೆಷನ್. ಇದು ನಾರ್ಮಲ್ ಇಲ್ಲ, ಇಲ್ಲಿ ಫ್ರೂಟ್ಸ್ ಇರೋದು ಕಾಣಿಸುತ್ತೆ. ಅಂದ ಏನದು ಬಟರ್ ಫ್ರೂಟ್, ಏನದು ಡ್ರ್ಯಾಗನ್ ಫ್ರೂಟ್ ಎಲ್ಲ ಇಲ್ಲಿ ಕಾಣಿಸುತ್ತೆ. ನಿಮಿಷ ಆಣಿಸ್ಬೇಡ, ಹಂಗೇರು ಪಾಪ. ಟೇಸ್ಟ್ ಸೂಪರ್ ಆಗಿದೆ. ಹಾಂ ನಮ್ಮನೆ ಕರೆಂಟ್ ಹೋಯ್ತು. ಅತ್ತೆ ಮಾವನ ಮನೆಗೆ ಹೋಗೋಕ್ಕೆ ಟೈಮ್ ಇದು. ಹೋಗ್ತಾ ಇದ್ದೀನಿ. ಮನೇಲಿ ಟೀ ಪೌಡ್ರು ಈ ಥರದ್ದೆಲ್ಲ ಪ್ಯಾನ್ ಕೇಕ್ ಎಲ್ಲ ನಾನು ಯೂಸ್ ಮಾಡಲ್ಲ. ತೊಗೊಂಡಿದ್ದಲ್ಲ ಶೂಟ್ಗೆ ಅಂತ ಬಂದಿದ್ದು ನಾನು ಯೂಸ್ ಮಾಡಲ್ಲ. ಅದನ್ನೆಲ್ಲ ನಮ್ಮ ಮಾವ ತಿಂತಾರೆ, ಅದಕ್ಕೆ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಏನಕ್ಕೆ அம்மு வந்தாச்சு என்ன புதுசா கத்துக்கிட்டு வெயிட் பண்ணிட்டு இருக்கீங்க சொல்றதுக்கு? அதுதான் புதுசா என்ன கத்துக்கிட்டீங்க? ஓகே மம்மி. சரி இல்ல மம்மி ಬೇರೆ ಫುಲ್ ಬೇರೆನೆ. ಫುಲ್ಲ ಬೇರೆ. ಸರಿ ஏதாவது ಕನ್ನಡல ஏதாவது ஒரு வார்த்தை தெரிஞ்ச வார்த்தை சொல்லு பார்க்கலாம். ಚೆನ್ನಾಗಿದ್ಯಾ? ಆಮೇಲೆ ಊಟ ಮಾಡಿಯಾ? ಊಟ ಆಯ್ತಾ? ಕಕ್ಕ ಮಾಡಿದ್ಯಾ? தண்ணி ஏன் குடிக்கிறோம்? தாகமா இருக்குதுன்னு குடிக்கிறோம். இல்ல அத சாப்பிட முடியாது, அதனால குடிக்கிறோம். எனக்கே மொக்கையா? ஆமாடா மொக்க. சரி நான் கேக்குறேன் இப்போ. சொல்லு. ஏன் வந்து பொண்ணுங்க வந்து பொட்டு நெத்தியில வைக்கறாங்க? அழகா இருக்கும்னு வைக்கறாங்க. இல்ல உங்களுக்கு தெரியுமா? என் மூக்கு மேல வைக்க முடியாது, அதனால. இல்ல நெத்தியில வைக்கணும்டா வைக்கறாங்க. தெரியுதா? இல்ல வேற சொல்றாங்க. ஆனா அது உங்க இஷ்டம். நான் யார் அது சொல்றதுக்கு? அம்மா அரிக்குது அம்மா. எனக்கு ஒரே அரிக்குது. சொரியா வேண்டாம். ಟೆರೆಸ್ ಅಲ್ಲೆಲ್ಲ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ನಾವು ಈ ಮನೆ ತೊಗೊಂಡು ಇಲ್ಲಿ ಬಂದಾಗ ಈ ಮನೆ ಇಲ್ಲ, ಇಲ್ಲಿ ಪಕ್ಕದಲ್ಲಿ ಮನೆ ಇಲ್ಲ, ಇಲ್ಲೆಲ್ಲ ಖಾಲಿ ಜಾಗ. ಆ ಮನೆಯೂ ಇರಲಿಲ್ಲ, ಫುಲ್ ಖಾಲಿ ಜಾಗ. ಚೆನ್ನಾಗಿತ್ತು ಒಂಥರ. ಈಗಂತೂ ಯಪ್ಪ ಎಲ್ಲ ತುಂಬೋಗ್ತಾ ಇದೆ. ಕ್ಲೀನ್ ಮಾಡಿಸ್ತೀವಿ ನಮ್ಮ ಫ್ಲ್ಯಾಟಲ್ಲೇ ಆಯಿತಾ. ಆದರೆ ಕ್ಲೀನ್ ಮಾಡಿ ಸ್ವಲ್ಪ ದಿನಕ್ಕೆ ಏನೇನೋ ಎಸಿತಾರೆ ಇಲ್ಲೇನೆ. ಚಪ್ಪಲಿ ಅಂತೆ, ಕವರ್ ಅಂತೆ, ಪಾರ್ಸಲ್ದಿದಂತೆ. ಇಲ್ಲೆಲ್ಲ ಎಸಿಬೇಡಿ ಅಂದರೆ ನಾವು ಎಸ್ತಿಲ್ಲ. ಇನ್ನೇನು ನಡ್ಕೊಂಬರುತ್ತೆ ಅದೆಲ್ಲ ಕಸ. ಹೇಳಿದ್ರೆ ಒಂದು ಇವಳು ಸಿಕ್ಕಾಬಟ್ಟೆ ಒಂಥರ ಮಾತಾಡ್ತಾಳೆ, ಇವಳಿಗೆ ಅಹಂಕಾರ ಜಾಸ್ತಿ ಅಂತೆಲ್ಲ ಬೈತಾರೆ ನಮ್ಮ ಫ್ಲ್ಯಾಟಲ್ಲಿ. ಏನು ಮಾಡೋದು, ತಪ್ಪು ಅಂದ್ಬಿಟ್ರೆ ಮುಗ್ದೋಯ್ತು. ನಾವು ತುಂಬ ಕೆಟ್ಟವರು ಫ್ಲ್ಯಾಟಲ್ಲಿ, ನಮ್ಮ ಏರಿಯಲ್ಲಿ. ಸೊ ಅತ್ತೆ ಜೊತೆ ಅಷ್ಟು ಮಾತಾಡೋಕ್ಕಾಗಲಿಲ್ಲ. ಇವತ್ತು ಫ್ರೈಡೇ ಬೇರೆ. ಅವರು ಜೀಸಸ್ ಫಾಲೋ ಮಾಡ್ತಾರೆ. ಸೊ ಇವತ್ತೇನೋ ಪೂಜೆ ಆ ಥರ ಪ್ರೇಯರ್ ಏನೋ ಇತ್ತು. ಲಾಸ್ಟ್ ವೀಡಿಯೋಲಿ ಅತ್ತೆ ಮಾವನ ಮನೇಲಿ ಜೀಸಸ್ ಫೋಟೋ ನೋಡ್ಬಿಟ್ಟು ಅವ್ರು ಕ್ರಿಶ್ಚಿಯನ್, ನೀವು ಹೆಂಗೆ ಮದುವೆ ಆದ್ರಿ ಅಂತ. ಇಲ್ಲ, ಅವರು ಕ್ರಿಶ್ಚಿಯನ್ ಅಲ್ಲ, ಅವರು ಹಿಂದೂನೇ. ಬಟ್ ಅವರು ಜೀಸಸ್ ಫಾಲೋ ಮಾಡ್ತಾರೆ. ಮದುವೆ ಆಗೋ ಟೈಮಲ್ಲಿ ಇದು ನಮ್ಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಖಂಡಿತ ನಮ್ಮಪ್ಪ, ನಿಮಗೆ ಗೊತ್ತು ನಮ್ಮ ಮನೆಯೆಲ್ಲ ಹೆಂಗಿದೆ ನೋಡಿರ್ತೀರಲ್ಲ, ಖಂಡಿತ ಇದು ಮಾಡ್ತಿರ್ಲಿಲ್ಲ, ಒಪ್ಕೊಳ್ತಿರ್ಲಿಲ್ಲ. ಬಟ್ ಮದುವೆ ಆದಮೇಲೆ ಇದು ಬಂದು ಜಸ್ಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅವ್ರಿಗೇನು ಇಷ್ಟ ಅದನ್ನು ಫಾಲೋ ಮಾಡೋದು ರೈಟ್ಸ್ ಎಲ್ಲರಿಗೂ ಇದೆ ಅಲ್ಲ. ಆಮೇಲಿಂದ ನಾನು ಹೋಗಿ
ಸುಮ್ಮನೆ ಪ್ರಾಬ್ಲಮ್ ಎಲ್ಲ ಮಾಡೋದು ಬೇಡ. ನಾನು ಬಂದು ನಮ್ಮ ಮನೇಲಿ ಎಲ್ಲರಿಗೂ ಹೇಳಿದೆ, ಓಪನಾಗಿ ಹೇಳಿದೆ, ನೋಡಿ ಇದು ಅವ್ರವ್ರ ಪರ್ಸ್ನಲ್, ಯಾರು ಇಂಟರ್ಫಿಯರ್ ಆಗೋದು ಬೇಡ ಅಂತ. ಆ್ಯಂಡ್ ಅವರು ಇಂಟರ್ಫಿಯರ್ ಆಗಲ್ಲ, ಆ ಥರದವರೆಲ್ಲ ಅಲ್ಲ ಅವರು. ಸೊ ಅಷ್ಟೇ, ಅವರು ಕ್ರಿಶ್ಚಿಯನ್ ಅಲ್ಲ, ಅವರು ಹಿಂದೂನೇ, ಜೀಸಸ್ನ ಫಾಲೋ ಮಾಡ್ತಾರೆ ಅಷ್ಟೇ. ಇದು ಕ್ಲಾರಿಟಿ ಸಿಗ್ತಲ್ಲ. ಆಮೇಲೆ ಇನ್ನು ಕರೆಂಟ್ ಇರಲಿಲ್ಲ, ಅದಕ್ಕೆ ಅಷ್ಟು ಮಾತಾಡೋಕ್ಕೂ ಆಗಲಿಲ್ಲ. ತುಂಬ ಶೆಕೆ, ಕರೆಂಟ್ ಹೋಯ್ತು ಅಂದರೆ ಅದು ಫ್ಯಾನ್ದು ಇದೆಲ್ಲ ಸ್ಪೀಡೆಲ್ಲ ಸ್ಲೋ ಆಗಿಬಿಡುತ್ತಾ. ಅದು ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಶೆಕೆ ಇರುತ್ತೆ, ಒಂಥರ ಇಡ್ಲಿ ಪಾತ್ರೆ ಒಳಗೆ ಕೂತಂಗಿರುತ್ತೆ. ಅಭಿ ಮತ್ತು ಪಾಪು ಹಣ್ಣುಗಳು ತರಕ್ಕೆ ಹೋಗಿದ್ದಾರೆ. ಆದಿ ಒಂದು ಮಾರ್ನಿಂಗ್ ಬೇಕು ಅಂತ ತರಕ್ಕೆ ಹೋಗಿದ್ದಾರೆ ಹೊರಗಡೆ. ಇವತ್ತು ತುಂಬ ದಿನ ಆದಮೇಲೆ ಟಿ ವಿ ನೋಡಬೇಕು, ಏನಾದರೂ ನೋಡಬೇಕು ಅನಿಸ್ತಿದೆ. ಇಷ್ಟು ಆಪ್ಷನ್ಸ್ ಇದೆ, ಏನು ನೋಡಬೇಕು ಅಂತಲೇ ಗೊತ್ತಾಗ್ತಾ ಇದೆ. ನಾನಿವತ್ತು ಒಂದು ಮೆಸೇಜ್ ರಿಸೀವ್ ಮಾಡಿದೆ. ಏನಂದರೆ, ಒಂದು ಹುಡುಗಿ, ನಮ್ಮ ಕರ್ನಾಟಕದ ಹುಡುಗಿ, ಒಂದು ತಮಿಳ್ ಹುಡುಗ ಬಂದು, ತಮಿಳ್ ಹುಡುಗ ಅಂದರೆ ಕರ್ನಾಟಕದವರೇ, ತಮಿಳ್ ಮಾತಾಡೋ ಜನ, ತುಂಬ ಫೋರ್ಸ್ ಮಾಡಿ ಬೆಗ್ ಮಾಡಿ ಹಿಂದೆ ಸುತ್ತಿ ಲವ್ ಮಾಡೋದು ಮಾಡ್ತಾರೆ. ಅದಾದಮೇಲೆ ಮದುವೆ ವಿಷಯ ಬಂದಾಗ ಹುಡುಗ ಬಂದು ನಮ್ಮ ಅಪ್ಪ ಹೋಗ್ತಾ ಇಲ್ಲ, ನಮ್ಮ ಅಮ್ಮ ಹೋಗ್ತಾ ಇಲ್ಲ, ಮದುವೆ ಆಗೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೊ ಹುಡುಗಿ ನಿಜವಾಗ್ಲೂ ತುಂಬ ಫೀಲ್ ಮಾಡಿಕೊಂಡು, ಅಕ್ಕ ನೀವು ತಮಿಳವ್ರನ್ನ ಮದುವೆ ಆಗಿದ್ದೀರಲ್ಲ, ಏನು ಮಾಡೋದು ಅಂತ ನನ್ನ ಕೇಳಿದ್ರು. ಸೊ ನಾನು ಹೇಳಿದಿಷ್ಟೇ, ಈಗಲೇ ನಾನು ನಿನ್ನ ಪರ ನಿಲ್ಲಕ್ಕಾಗಲ್ಲ ಅನ್ನೋ ಒಬ್ಬ ಮನುಷ್ಯ ಮದುವೆ ಆದಮೇಲೆ, ಅದು ತಮಿಳ್ ಅಂತಂದ್ರೆ ತುಂಬ ಕಲ್ಚರಲ್ ಡಿಫ್ರೆನ್ಸ್, ಲ್ಯಾಂಗ್ವೇಜ್, ಈ ಏನು ಮದುವೆ ಆದಮೇಲೆ ಮಾಡೋಂಥ ಆ ವಿಷಯಗಳ ಸಂಪ್ರದಾಯಗಳೆಲ್ಲ ಚೇಂಜ್ ಇರುತ್ತೆ. ಆ ಟೈಮಲ್ಲಿ ಎಷ್ಟು ಪ್ರಾಬ್ಲಮ್ ಬರುತ್ತೆ ಪೇರೆಂಟ್ಸ್ಗೆ. ಅವಾಗ ಜೊತೆಗೆ ನಿಲ್ಲಲ್ಲ ಅಂದರೆ ಒಂದು ಹುಡುಗಿ ಫುಲ್ ಒಬ್ಬಳೇನೆ ನಿಂತ್ಕೊಂಡು ಸ್ಟ್ರಗಲ್ ಮಾಡಬೇಕಾಗುತ್ತೆ. ಆಮೇಲೆ ಮಕ್ಕಳು ಮರಿ ಎಲ್ಲ ಆದಮೇಲೆ ಹುಚ್ಚಿನೇ ಆಗೋಗ್ತಾಳೆ ಅವಳು, ನಿಜವಾಗ್ಲೂ. ಅದಕ್ಕೋಸ್ಕರ ನಾನು ಅಂದೆ, ನೋಡಪ್ಪ ಅವ್ನು ಬೇಡ ಅಂತಂದರೆ, ಅಯ್ಯೋ ಹಾಲು ಬೇಡ ಅಂತಂದರೆ ಬಿಟ್ಬಿಡು, ಫೋರ್ಸ್ ಮಾಡಿ ಬೆಗ್ ಮಾಡಿ ಮದುವೆ ಆಗೋಕ್ಕೆಲ್ಲ ಆಗಲ್ಲ ಅಂತಂದೆ. ಗೈಸ್, ಇದು ನನ್ನ ಥಾಟ್ ಆ್ಯಕ್ಚುಲಿ. ನೀವೇನು ಹೇಳ್ತೀರಾ ಅವಳಿಗೆ? ಖಂಡಿತ ಅವಳಿಗೆ ಈ ವಿಡಿಯೋ ನೋಡೋಕ್ಕೆ ಹೇಳಿದ್ದೀನಿ, ವಿಡಿಯೋಲಿ ಶೇರ್ ಮಾಡ್ತೀನಿ ಅಂತಲೂ ಹೇಳಿದೆ. ಈ ವಿಷಯದ ಮೇಲೆ ನಿಮ್ಮದು ಥಾಟ್ಸ್ ಏನು ಅಂತಲೂ ಹೇಳಿ. ಬಿಕಾಸ್ ಅವ್ರು ಫಸ್ಟ್ ಲವ್ ಮಾಡ್ತಾರೋ ನಾವು ಫಸ್ಟ್ ಲವ್ ಮಾಡ್ತೀವೋ ಅದು ಸೆಕೆಂಡ್ರಿ. ಆದರೆ ಲವ್ ಮಾಡಿದ್ಮೇಲೆ ಅದು ಬೇಡ ಅಂದಾಗ ಅದು ಮದುವೆ ತನಕ ಹೋಗಿ ಎಷ್ಟು ನೋವಾಗುತ್ತೆ ಅಂತ ನನಗೂ ಗೊತ್ತು, ನಿಮ್ಮೆಲ್ಲರಿಗೂ ಗೊತ್ತು. ಸೊ ಹುಡುಗಿಗೆ ಇದರಿಂದ ಮೂವ್ ಆನ್ ಆಗೋಕ್ಕೆ ಇಲ್ಲ, ಈ ವಿಷಯದಲ್ಲಿ ಏನು ಸಜೆಸ್ಟ್ ಮಾಡ್ತೀರಿ, ಏನು ಅಡ್ವೈಸ್ ಮಾಡ್ತೀರಾ? ಪ್ಲೀಸ್ ಕಮೆಂಟಲ್ಲಿ ಹಾಕಿ. ಪುಟ, ನೀನು ನೋಡ್ತಿದ್ರೆ ವಿಡಿಯೋ ಖಂಡಿತ ಕಮೆಂಟ್ಸ್ ಓದು, ಖಂಡಿತ ನಿನ್ಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಅಭಿಷೇಕ್ನು ಕೇಳೋಣ, ಅತ್ತೆ ಮಾವನ ಕೇಳೋಣ ಅಂದ್ಕೊಂಡೆ. ಅವರು ಪೂಜೆಲಿ ಅಂದರೆ ಒಂದು ಪ್ರೇಯರಲ್ಲಿ ಬ್ಯುಸಿ ಆಗಿದ್ರು. ಜಾಕ್ ಫ್ರೂಟ್, ಜಾಮೂನು, ಪೈನಾಪಲ್, ಪಪ್ಪಾಯ. ಓಕೆ, ಪಪ್ಪಾಯಿಗೆ ಏನಂತಾರೆ? ಪಪ್ಪಾಯ. ನೋ, ಪರಂಗಿ ಹಣ್ಣು. ಸರಿ. ವಾವ್. ಅಭಿ, ನೀನು ಹಿಂಗೆ ಬಂದಿದ್ದು ಕೈಯೊಡಕ್ಕೆ ಕೆಟ್ಟಿರುವೆ ಇಲ್ಲ, ನಾನು ಮರಂದಿಡುವೆ. ಕೈ ಹೊಡಿ. ಇಲ್ಲ, ನೀ ಕೈಲಿ ಕಡಿಚಲ್ಲ, ಕೈಯೊಡ ಈಗಲೇ ಇಲ್ಲ. ಕೇಳಿಲಿ, ನಾವೊಂದು ಕ್ವಶನ್ ಕೇಳ್ತೀನಿ. ಈಗ ನೀನೊಂದು ಬಾಯ್ ಪರ್ಸ್ಪೆಕ್ಟಿವಲ್ಲಿ ಒಂದು ಹುಡುಗಿಗೆ ಹೆಲ್ಪ್ ಮಾಡ್ಬೇಕು. ನಿನ್ನ ತಂಗಿನೋ ಅಕ್ಕನೋ ಯಾರೋ ಅಂದ್ಕೊಂಡು. ಒಂದು ಹುಡುಗಿಗೆ ಒಂದು ಹುಡುಗ ಬಂದು, ಅದು ಲ್ಯಾಂಗ್ವೇಜ್ ಡಿಫ್ರೆನ್ಸ್, ತಮಿಳ್ ಆ್ಯಂಡ್ ಕನ್ನಡ ಹುಡುಗಿಗೆ ತಮಿಳ್ ಹುಡುಗ ಬಂದು ಪ್ರಪೋಸ್ ಮಾಡಿ ಬೆಗ್ ಮಾಡಿ ಹಿಂದೆ ತಿರುಗಿ ಲವ್ ಮಾಡ್ತಾನೆ. ಎಲ್ಲ ಆಗುತ್ತೆ. ಸ್ವಲ್ಪ ದಿನ ಆದಮೇಲೆ ಮದುವೆ ಮಾತುಕತೆ ಬಂದರೆ ಗರ್ಲ್ ಮನೇಲಿ ಒಪ್ಕೊಳ್ತಾರೆ, ಬಾಯ್ ಮನೇಲಿ ಒಪ್ಕೊಳ್ಳಲ್ಲ, ಅಂದ ಹುಡುಗನ ಮನೇಲಿ. ಸೊ ಹುಡುಗ ಬಂದು ಮದುವೆ ಆಗೋಕ್ಕಾಗಲ್ಲ, ನನ್ನ ಅಪ್ಪ ಅಮ್ಮನ ಬಿಡೋಕ್ಕಾಗಲ್ಲ ಅಂತಿದ್ದಾನೆ. ಸೊ ಈಗ ಆ ಹುಡುಗಿ ಬಂದು ಯಾರು ಪ್ರಪೋಸ್ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಆ ಹುಡುಗಿ ಆಲ್ರೆಡಿ ಲವ್ ಮಾಡಿದೆ, ತುಂಬ ಹರ್ಟಲ್ಲಿದೆ. ಯಾಕಂದರೆ ಮನೇಲೆಲ್ಲ ಕಷ್ಟಪಟ್ಟು ಒಪ್ಸಿದಾಳೆ ಅವಳು. ಈಗ ಬಂದು ಅವಳಿಗೆ ತುಂಬ ಕಷ್ಟ ಆಗ್ತಿದೆ, ನೋವಾಗ್ತಿದೆ ಅವಳಿಗೆ. ಈಗ ಅಕ್ಕನೋ ತಂಗಿನೋ ಅಂದ್ಕೊಂಡು ಅವಳಿಗೆ ಏನು ಸಜೆಸ್ಟ್ ಮಾಡ್ತೀಯಾ, ಏನು ಅಡ್ವೈಸ್ ಮಾಡ್ತೀಯಾ? ಫಸ್ಟ್ ಆಫ್ ಆಲ್ ತುಂಬ ಕಷ್ಟ ಈ ಸಿಚುವೇಶನ್ ಇರೋದು. ಬಿಕಾಸ್ 1 ವರ್ಷನೋ 2 ವರ್ಷನೋ 5 ವರ್ಷನೋ ಲವ್ ಮಾಡಿಬಿಟ್ಟು ಈ ಥರ ಸಿಚುವೇಶನ್ ಆದರೆ ತುಂಬ ಕಷ್ಟ ಆಗುತ್ತೆ ಹುಡುಗಿ ಸೈಡಲ್ಲಿ. ಈ ಟೈಮಲ್ಲಿ ಗ್ಯಾಪ್ ಕೊಡಬೇಕು ಅಷ್ಟೇ. ಲೈಕ್ ಅವ್ರ ಹತ್ರ ಲೈಕ್ ಏನೋ ಫಾಲೋ ಲೈಕ್ ಕಾಲ್ ಮೆಸೇಜ್ ಏನೋ ಒಂದು ಮಾಡಬಾರ್ದು. ಗ್ಯಾಪ್ ಇಟ್ಟರೆ ಅವ್ರಿಗೂ ಒಂದು ಮನಸ್ಸಲ್ಲಿ ಅರ್ಥ ಆಗುತ್ತೆ.
ಸಮ್ಟೈಮ್ಸ್ ಆಗುತ್ತೆ, ಬಟ್ ನಾನು ಒಂದು ಕಾಮನ್ ಆಗಿ ಜಸ್ಟ್ ಟಾಕಿಂಗ್ ಚಾನ್ಸ್ ಇರುತ್ತೆ. ಬಟ್ ರಿಪ್ಲೈ ಏನು ಬಂದಿಲ್ಲ ಅಂದ್ರೆ ಲೈಕ್ ಆಫ್ಟರ್ ಗಿವಿಂಗ್ ಗ್ಯಾಪ್, ಲೈಕ್ 1 month or 2 months ಗ್ಯಾಪ್ ಆದ್ಮೇಲೆ ಏನು ರಿಪ್ಲೈ ಬಂದಿಲ್ಲ ಅಂದ್ರೆ ಐ ಥಿಂಕ್ ಒಂದು ಶಿ ಹ್ಯಾಸ್ ಟು ಲೆಟ್ ಗೋ. ಯಾಕಂದ್ರೆ ಈ ಟೈಮಲ್ಲಿ ಈ ಸಿಚುವೇಶನ್ ಬಂದ್ಮೇಲೆ ಲೈಕ್ ಆಫ್ಟರ್ ಮ್ಯಾರೇಜ್ ಈ ತರ ಒಂದು ಸಿಚುವೇಶನ್ ಬಂದ್ರೆ ಇನ್ನೂ ತುಂಬಾ ಕಷ್ಟ ಆಗುತ್ತೆ. ಈ ಟೈಮ್ல ಒಂದು ಲವ್ ದಟ್ಸ್ ಓಕೆ, ಯು ಹ್ಯಾವ್ ಟು ಲೆಟ್ ಗೋ. ಈ ಟೈಮಲ್ಲಿ ಆ ಹುಡುಗಿಗೆ ಕಷ್ಟ ಆಗುತ್ತೆ. ಈಗ ಆಯ್ತು, ಒಂದು ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಅಪ್ಪ ಅಮ್ಮನ ಒಪ್ಪಿಸ್ತೆ, ಇವಳು ಆಗ್ಲೇ ಎಲ್ಲ ಮರ್ತ್ಬಿಟ್ಟಿರ್ತಾಳೆ, ಒಪ್ಪಿಸ್ತೆ ಅಂತ ವಾಪಸ್ ಬರ್ತಾರೆ, ಅವಾಗ ಕಷ್ಟ. ಯಾವ್ದಾದ್ರು ಒಂದ್ಸಾರಿ ಒಂದೇ ಈ ತರ ಸಿಚುವೇಶನ್ ಬಂದ್ಮೇಲೆ ಎಲ್ಲ ಸೇರಿ வாழ்றது இட்ஸ் வெரி டிஃபிகல்ட். அது ஆ ப்ராப்ளம் வந்து மைண்ட்ல ஐதர் ಹುಡುಗಿ ஆர் ಹುಡುಗಾவோட ಫ್ಯಾಮಿಲಿ ಮೈಂಡ್ல ಇರುತ್ತೆ. ಫ್ಯೂಚರಲ್ಲಿ ಕನ್ಫರ್ಮ್ ಒಂದು ಪ್ರಾಬ್ಲಮ್. ಖರ ಅಂತ ಒಂದು ತಮಿಳ್ ಫಿಲಿಮ್ ನೋಡಿಬಿಟ್ಟು, ಪೂರ್ತಿ ನೋಡಿಲ್ಲ, ಸ್ವಲ್ಪ ನೋಡಿಬಿಟ್ಟು ಅವರು ಮ್ಯಾಚ್ ನೋಡ್ತಿದ್ದಾರೆ ರೂಮ್ ಒಳಗೆ. ನನಗೆ ನಿದ್ರೆ ಬರ್ತಾ ಇಲ್ಲ. ಮತ್ತು ಮೀನು ಸಾರೆಲ್ಲ ಮಾಡಿ ಅದ್ರ ಪಾತ್ರೆ ಎಲ್ಲ ಇದ್ದರೆ ಬೆಳಗ್ಗೆ ಹೊತ್ತು ಅಂಥ ಇಂಥ ಸ್ಮೆಲ್ಲೆಲ್ಲ. ಅದಕ್ಕೋಸ್ಕರ ಎಲ್ಲ ನೀಟ್ ವಾಶ್ ಮಾಡಿ ಚೆನ್ನಾಗಿ ಸೋಪ್ ಹಾಕ್ಬಿಟ್ಟು ಕಿಚನೆಲ್ಲ ತೊಳೆದುಬಿಟ್ರೆ ಬೆಳಗ್ಗೆ ಫ್ರೆಶ್ ಆಗಿರುತ್ತೆ. ಈಗ ನಾನು PCOD ಜರ್ನಿ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. PCOD ನನಗೆ ಬಂದು ಕಾಲೇಜ್ಗೆ ಹೋದಾಗ ಶುರುವಾಯಿತು. ಕಾಲೇಜ್ ಅಂದರೆ PUC ಮುಗಿಸಿ ಫಸ್ಟ್ ಇಯರ್ ಕಾಲೇಜು ಇಲ್ಲ, ಸೆಕೆಂಡ್ ಇಯರ್ ಕಾಲೇಜಲ್ಲಿ ನನಗೆ ಜಾಸ್ತಿ ಆಯಿತು. ಹೆಂಗೆ ಜಾಸ್ತಿ ಆಯಿತು ಅಂತ ನನಗೆ ಗೊತ್ತಾಯಿತು ಅಂದರೆ, ಆವಾಗೆಲ್ಲ ಇಷ್ಟು ಅವೇರ್ನೆಸ್ ಇಲ್ಲ. ಇದು ನಾನು ಯಾವಾಗಲೂ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ 2012-13 ಆ ಟೈಮಲ್ಲೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ PCOD ಅಂದರೆ ಏನು ಅಂತ ಗೊತ್ತಿಲ್ಲ. ಮತ್ತು ಏನೋ ಒಂದು ದೊಡ್ಡ ರೋಗ ಅಂತಲೇ ಹಂಗೆಲ್ಲ ಟ್ರೀಟ್ ಮಾಡ್ತಿದ್ರು. ನಾನು ಹೆಂಗಂದರೆ ದಿಢೀರಂತ ದಪ್ಪ ಆದೆ. ಅದು ದಪ್ಪ ಅಂದರೆ ಲೋವರ್ ಬಾಡಿ ಮಾತ್ರ ನನಗೆ ವೆಯ್ಟ್ ಜಾಸ್ತಿ ಆಗೋಕ್ಕಾಯಿತು, ಲೋವರ್ ಬಾಡಿ ಮಾತ್ರ. ಆಮೇಲಿಂದ ಸ್ಕಿನ್ನೆಲ್ಲ ಸಿಕ್ಕಾಪಟ್ಟೆ ಡಾರ್ಕ್ ಆಯಿತು. ಪಿಂಪಲೆಲ್ಲ ನಂಗೆ ಜಾಸ್ತಿ ಬರ್ತಿರಲಿಲ್ಲ, ಬಟ್ ಈ ಫೇಶಿಯಲ್ ಹೇರ್ ಬಂದು ಜಾಸ್ತಿ ಆಯಿತು. ಮೀಸೆ ಜಾಸ್ತಿ ಆಯಿತು. ನಂಗೆ ತುಂಬ ಉದ್ದ ಕೂದಲು. ನಾನು ಕಾಲೇಜೆಲ್ಲ ಓದಬೇಕಾದ್ರೆ ಹೇರ್ ಫಾಲ್ ಆಗೋಕ್ಕೆ ಶುರುವಾಯಿತು. ನಾನು ಅದರಿಂದನೇ ಹೇರ್ ಫಾಲ್ ಆಗುತ್ತಲ್ಲ ಅಂತ ಹೇರ್ ಕಟ್ ಮಾಡ್ಸೋಕ್ಕೂ ಆಗಿ ಶುರು ಮಾಡಿದೆ. ಅದು ಮಾತ್ರ ಅಲ್ಲ, ನನಗೆ ವಯಸ್ಸಿಗೆ ಬಂದಾಗ್ಲಿಂದನೂ ಪೀರಿಯಡ್ಸ್ ಟೈಮಲ್ಲಿ ಸಿಕ್ಕಾಬಟ್ಟೆ ನೋವು. ಆವಾಗೆಲ್ಲ ಹೆಂಗಂದರೆ ಹೆವಿ ಬ್ಲೀಡಿಂಗ್, ಆಮೇಲಿಂದ ಏನೋ ಒಂಥರ ಪೀರಿಯಡ್ಸ್ ಬರ್ತಿದೆ ಅಂದ್ರೇ ಒಂಥರ ಹಿಂಗೆಂಗೋ ಆಗ್ತಿತ್ತು. ಈಗೆಲ್ಲ PMS ಅಂತಾರೆ, ಪೀರಿಯಡ್ಸ್ ಮುಂಚೆ ಬಂದರೆ ಹಿಂಗಾಗುತ್ತೆ ಹಂಗಾಗುತ್ತೆ, ಇದೆಲ್ಲ ಈಗ ಕಾಮನ್, ಎಲ್ರಿಗೂ ಗೊತ್ತಲ್ವ. ಹಾಗೆಲ್ಲ ದೊಡ್ಡ ವಿಷಯ. ಹೊಟ್ಟೆ ನೋವು ಅಂದರೆ ಇದನ್ನು ಕಾಮನ್ ತಾನೇ, ಹಾಗೆ ಹೇಳ್ತಿದ್ದಿದ್ದು. ಈ ಥರ ಮೇಯ್ನಾಗಿ ವೆಯ್ಟ್ ಜಾಸ್ತಿ ಆಯಿತು. ಅದು ದಿಢೀರ್ ಅಂತ ಒಂದು 2-3 ಮಂತ್ಸಲ್ಲೇ ವೆಯ್ಟ್ ಜಾಸ್ತಿ ಆಗಿ ಸ್ಕಿನ್ ಒಂದು ಸಿಕ್ಕಾಪಟ್ಟೆ ಡಾರ್ಕ್ ಆಯಿತು ನನಗೆ. ಅದಕ್ಕೆ ಹೊಟ್ಟೆ ನೋವು ಅಂತಳಲ್ಲ ಅಂದ್ಬಿಟ್ಟು ನಮ್ಮ ಮನೇಲೆಲ್ಲ ನೆಗ್ಲೆಕ್ಟ್ ಮಾಡಲ್ಲ ಜಾಸ್ತಿ, ಕರ್ಕೊಂಡೋಗಿ ತೋರಿಸಿದ್ರು. ಆಗ ಇನ್ನೊಂದು ಪ್ರಾಬ್ಲಮ್ ನಮ್ಮನೆ ಇತ್ತು. ನಮ್ಮನೇಲಿ ದೇವಸ್ಥಾನ ಇದೆಯಲ್ಲ, ಅವಾಗೇನಾಯಿತು ಅಂದರೆ ಕರೆಕ್ಟಾಗಿ ಅಮಾವಾಸ್ಯೆ ಪೂಜೆ ಬರುತ್ತೆ. ಆ ಟೈಮಲ್ಲಿ, ಹಬ್ಬ ಹರಿದಿನ ಟೈಮಲ್ಲಿ, ಹೋಮ ಟೈಮಲ್ಲೇ ನನಗೆ ಪೀರಿಯಡ್ಸ್ ಟೈಮ್ ಇರ್ತಿತ್ತು. ಪೋಸ್ಟ್ಪೋನ್ ಟ್ಯಾಬ್ಲೆಟ್ ವರ್ಷದಲ್ಲಿ 12 ಸರಿ ನಾವು ಪೀರಿಯಡ್ಸ್ ಆಗ್ತೀವಿ ಅಂದರೆ ಒಂದು 8ರಿಂದ 10 ಸರಿ ಆದರೂ ನಾನು ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೆ. ಆ ಕಾರಣನೋ ಇಲ್ಲ ಲೈಫ್ ಸ್ಟೈಲ್ ಕಾರಣನೋ ಏನೋ ಗೊತ್ತಿಲ್ಲ, ಹೀಗೆ ನನಗೆ PCOD ಬಂತು. 2011 ಸ್ಟಾರ್ಟ್ ಆಯಿತು. 11 ಸ್ಟಾರ್ಟ್ ಆಗಿ 12 ಫುಲ್ಲು ನಾನು ಮೆಡಿಕೇಷನ್ ತೊಗೊಂಡಿದ್ದೀನಿ. 28 ದಿನ ಟ್ಯಾಬ್ಲೆಟ್ ಬರುತ್ತೆ, ಸೈಕಲ್ ಥರ ತೊಗೋಬೇಕು. ಅದಾದಮೇಲೆ ಪೀರಿಯಡ್ಸ್ ಬರುತ್ತೆ. ನಾನು ಯಾವಾಗ ಟ್ಯಾಬ್ಲೆಟ್ ತೊಗೊಳಕ್ಕೆ ಶುರು ಮಾಡಿದೆ, ನನಗೆ ಬ್ಲೀಡಿಂಗ್ ಚೆನ್ನಾಗಾಗ್ತಿತ್ತು. ದಿಢೀರ್ನು ಬ್ಲೀಡಿಂಗ್ ನಿಂತೋಯ್ತು ಮೀನ್ಸ್ ತುಂಬ ಕಮ್ಮಿಯಾಗೋಕ್ಕೆ ಶುರುವಾಯಿತು. ಅವಾಗ ಇನ್ನೂ ವೆಯ್ಟ್ ಜಾಸ್ತಿ ಆಯಿತು. ಡಾಕ್ಟರ್ ಕೇಳಿದ್ರೆ ಇಲ್ಲ, ಇದು ಹಾರ್ಮೋನ್ಸ್ನ ರೆಗ್ಯುಲೇಟ್ ಮಾಡುತ್ತೆ, ಅದಕ್ಕೋಸ್ಕರ ಹಿಂಗಾಗುತ್ತೆ ಅಂತೆಲ್ಲ ಹೇಳ್ತಿದ್ರು. ಅವ್ರು ಹೇಳೋದು ನಾವು ಅಷ್ಟೇ ಕೇಳಬೇಕು. ಇಷ್ಟೆಲ್ಲ ನಮ್ಗೆ ಗೊತ್ತಿಲ್ಲ. ಆಗ ಫೋನಲ್ಲಿ ಗೂಗಲ್ ಮಾಡೋದು ಆ ಥರ ಎಲ್ಲ ನನಗೆ ಗೊತ್ತಿರೋಂಗಿಲ್ಲ. ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಕೂಡ ಮಾಡ್ತಿರಲಿಲ್ಲ. ಡಾಕ್ಟ್ರ್ ಏನು ಹೇಳ್ತಾರೆ ಅಷ್ಟೇ. ಆಮೇಲಿಂದ 6 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ನೀರು ಕಟ್ಟಿನ ಅದಿದೆ, ಅದು ಆಪ್ರೇಷನ್ ಮಾಡಿಸ್ಬೇಕು ಅಂದ್ರೆ ಸಖತ್ ಎದುರಿಸ್ಬಿಟ್ಟಿದ್ರು.
ಸರಿ ಮೆಡಿಕೇಷನ್ ತೊಗೊಳ್ಳೋಣ 2013ವರೆಗೂ ತೊಗೊಂಡ್ವಾ. ನನ್ನ ವೇಟ್ ತುಂಬ ಜಾಸ್ತಿ ಇದೆ, ನಾನು ಫೋಟೋ ಅಟ್ಯಾಚ್ ಮಾಡ್ತೀನಿ. ನಾನು ಹಂಗಿರಲಿಲ್ಲ. ಆಮೇಲಿಂದ ಏನಾಯಿತು ಅಂದರೆ ಮೈಸೂರಲ್ಲಿ JSS ಆಯುರ್ವೇದ ಕಾಲೇಜಿಗೆ ನಮ್ಮ ಅರ್ಸುಮಮ್ಮ ಅಂತಿದ್ದಾರೆ, ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಅವ್ರ ಬಗ್ಗೆ. ಅವ್ರ ಹೆಂಡತಿ ಶುಭ ಆಂಟಿ ಹೇಳಿದ್ರು JSSಗೆ ಹೋಗಿ ತೋರಿಸಿ, ಆಯುರ್ವೇದ ಅಲ್ಲಿ ತೋರಿಸಿ ಅಂತ. ನಮ್ಮ ಮನೇಲಿ ಮೋಸ್ಟ್ಲಿ ಆಯುರ್ವೇದ ಆ ಥರ ನಂಗೆ ಸೈನಸ್ ಇತ್ತು, ಸೈನಸ್ಸಲ್ಲಿ ಆಯುರ್ವೇದ ಮೆಡಿಸಿನ್ ತೊಗೊಂಡೆ ನಂಗೆ ಸೈನಸ್ಸೇ ಹೋಗಿದೆ ಆ್ಯಕ್ಚುಲಿ. ಅದೇ ಥರ ಟ್ರೈ ಮಾಡಿ ಅಂತ ಅಂದಿದ್ದಕ್ಕೆ ನಮ್ಮ ಅಮ್ಮ ಏನು ಮಾಡಿದ್ರು, ಆಯುರ್ವೇದ ಅದು ಮೆಡಿಕಲ್ ಕಾಲೇಜ್ ಕರ್ಕೊಂಡು ಹೋದ್ರು. ಅಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದರು, ಆ್ಯಕ್ಚುಲಿ ಈಗಿಲ್ಲ ಅಂತೆ, ಅವರು US ಸೆಟ್ಲ್ ಆದ್ರಂತೆ ಮಗಳು ಮನೇಲಿ. ಅವ್ರನ್ನ ಮೀಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ನೋಡಮ್ಮ, ಅವ್ರು ಸಿಂಪಲಾಗಿ ಹೇಳಿದ್ರು, ಇದು ಒಂದು ರೋಗ ಅಲ್ಲ, ನೀನು ಹೆದರ್ಕೊಂಬೇಡ, ಇದು ಲೈಫ್ ಸ್ಟೈಲ್ ಸರಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿ ನನಗೆ ಹೇಳಿದ್ರು ಯೋಗ ಮಾಡೋಕ್ಕೆ ಹೇಳಿದ್ರು. ನಾನು ಸ್ಕೂಲ್ ಟೈಮಲ್ಲೆಲ್ಲ ಎವ್ರಿ ಡೇ ಯೋಗ ಮಾಡಲೇಬೇಕು ನಮ್ಮ ಮನೇಲಿ, ಆ ಥರ ರೂಲ್ಸ್ ಇತ್ತು. ಕಾಲೇಜ್ಗೆ ಹೋದರೆ 7:30 ಕಾಲೇಜಲ್ಲಿ ಇರಬೇಕು. ಆಮೇಲಿಂದ ಹೊರಗಡೆ ಊಟ, ಪ್ರೆಷರ್, ಈ ಥರ ಏನೇನೋ ಪ್ರಾಬ್ಲಮ್ಗಳು ಆ ಏಜಲ್ಲಿ ಬರುತ್ತಲ್ಲ, ಹಾಗೆ ಅದೆಲ್ಲ ಇಂದ ಆ್ಯಕ್ಚುಲಿ ಲೈಫ್ ಸ್ಟೈಲ್ ಸರಿ ಇಲ್ದಿರೋದ್ರಿಂದ ಬಂದಿದೆ ಅಂತ ಸಿಂಪಲಾಗಿ ಹೇಳಿದ್ರು. ತುಂಬ ಎಲ್ಲ ಎದುರಿಸ್ಲಿಲ್ಲ, ಏನೂ ಮಾಡಲಿಲ್ಲ. ಆಮೇಲಿಂದ ಅವ್ರು ನನಗೆ ಇಷ್ಟೇ ಹೇಳಿದ್ದು, ನಾನು ಮೆಡಿಸಿನ್ ಕೊಡ್ತೀನಿ, ಮೆಡಿಸಿನ್ ಕೊಡಲ್ಲ ಅಂತ ಹೇಳ್ತಾಯಿಲ್ಲ ನಾನು, ಆದರೆ ನೀನು ಫುಲ್ ವೆಜಿಟೇಬಲ್ಸ್, ಗ್ರೀನ್ಸ್, ಈ ಥರ ಹಾಲು, ಈ ಥರ ಚೆನ್ನಾಗಿ ಪೌಷ್ಟಿಕಾಂಶ ತೊಗೊಬೇಕು. ಆ್ಯಂಡ್ ನಾನು ಕೊಡೋ ಟ್ಯಾಬ್ಲೆಟ್ಸ್, ಕಷಾಯ ಎಲ್ಲ ಕುಡಿಬೇಕು ಅಂದರು. ಜಸ್ಟ್ 2 months ಬಿಟ್ಕೊಂಡು ಬಾ, ಸ್ಕ್ಯಾನ್ ತೊಗೊಂಬಾ ಅಂತಂದರು. ಟ್ರಸ್ಟ್ ಮೀ, ನಾನು ಮಾಡಿದ ಬೆಳಗ್ಗೆ, ಆದರೆ ನಂದೊಂದು ವಿಷಯ ಇದೆ, ನಾನು ಮಾಡಿದ್ರೆ ಮಾತ್ರ ಪಕ್ಕಾ ಮಾಡ್ತೀನಿ, ಅಂದರೆ ಅಷ್ಟು ಚೆನ್ನಾಗಿ ಫಾಲೋ ಮಾಡ್ತೀನಿ ಆ ಥರದವಳು. ಬೆಳಗ್ಗೆ ಬೇಗ ಎದ್ದೇಳೋದು, 12 ಸೂರ್ಯ ನಮಸ್ಕಾರ, ಆಮೇಲಿಂದ ವಾಕಿಂಗ್, ಆಮೇಲೆ ನಮ್ಮನೆದ್ದು ನೋಡಿದ್ದೀರಲ್ಲ ಅಲ್ಲಿ ಸುತ್ತೋದು ಆ ಥರ ಎಲ್ಲ ಮಾಡಿ ಕಷಾಯ ಕೊಟ್ಟಿದ್ರು. ನಿಜ ಟ್ಯಾಬ್ಲೆಟ್ ಇಷ್ಟಿಷ್ಟು ದಪ್ಪ ಇತ್ತು, ಒಂದು 3 ಟ್ಯಾಬ್ಲೆಟ್ಟು ಕಷಾಯ ಆ ಥರ ಕೊಟ್ಟಿದ್ರು 2 ತಿಂಗಳಿಗೆ. ಆ ಥರ ಎಲ್ಲ ತೊಗೊಂಡು ಎಲ್ಲ ಮಾಡಿ ಆ 2 ತಿಂಗಳಲ್ಲೇ ನಾನು 4 kg ಕಮ್ಮಿ ಆದೆ. ನಾನು ಯಾವಾಗ್ಲೂ 57 ಇಲ್ಲಿಂದ 60ವರೆಗೆ ಅಷ್ಟೇ KGಲಿ ಇರ್ತಿದ್ದೆ. ನಾನು ಅದೇ PCOD ಬಂದು ಟೈಮ್ ಏನಾಯಿತು ಅಂದರೆ 64, 65ಗೆಲ್ಲ ಬಂದುಬಿಟ್ಟೆ. ಒಂಥರ ಊದ್ಕೊಳಂಗಿರ್ತಿತ್ತು ಮುಖ ನನಗೆ. ಆಮೇಲಿಂದ ಆ ಟೈಮಲ್ಲಿ ಒಂದು 3 kgs ಕಮ್ಮಿ ಆದೆ ನಾನು. ಅವ್ರು ಹೇಳಿದ್ದು ಹಣ್ಣು ತರಕಾರಿ, ಅನ್ನ ಅಂತ ಹೋಗ್ಬೇಡ, ಹಣ್ಣು ತರಕಾರಿ ಚೆನ್ನಾಗಿ ತಿನ್ನು, ಬೀಟ್ರೂಟ್ ಚೆನ್ನಾಗಿ ತಿನ್ನು ಅಂತ ಏನೇನೋ ಹೇಳಿದರು. ಅಷ್ಟೊಂದೆಲ್ಲ ಕ್ಲಿಯರಾಗಿ ನೆನಪಿಲ್ಲ, ಬಟ್ ಹಣ್ಣು ತರಕಾರಿ అనేది ನೆನಪಿದೆ ನನಗೆ. ಹೇಳಿದ್ರು. ಅವ್ರು ಹೇಳಿದ್ನೆಲ್ಲ ಫಾಲೋ ಮಾಡಿ 2 months ಆದಮೇಲೆ ಸ್ಕ್ಯಾನ್ ಮಾಡಿಸ್ಕೊಂಡು ಸ್ಕ್ಯಾನ್ ತೊಗೊಂಡೋದ್ರೆ ಟ್ರಸ್ಟ್ ಮೀ 2 ಕಡೆನೂ ನನಗೆ ಇದಿತ್ತು, ಏನು ಅದು ಬಲ್ಜಾಗಿರುತ್ತಲ್ಲ ಹಂಗಿತ್ತಲ್ಲ. ಒಂದು ಕಡೆ ಫುಲ್ ಕಾಣಿಸ್ತಿಲ್ಲ, ಏನೂ ಇಲ್ಲ ಅಂತ, ಇನ್ನೊಂದು ಕಡೆ ಸ್ವಲ್ಪ ಇದೆ ಅಂತ ಬಂದಿತ್ತು. ಫುಲ್ ಖುಷಿ ಡಾಕ್ಟರ್. ನೋಡು, ಈ ಥರ ಪೇಷನ್ಸ್ ಇದ್ಬಿಟ್ರೆ ಡಾಕ್ಟ್ರು ಫುಲ್ ಖುಷಿ ಆಗ್ಬಿಡ್ತಾರಮ್ಮ ಅಂದ್ಬಿಟ್ಟು ಫುಲ್ ಖುಷಿ ಪಟ್ಟು, ಇಲ್ಲ ಇದನ್ನೇ ಮೇಂಟೈನ್ ಮಾಡು, ಮೆಡಿಸಿನ್ ಏನು ಬೇಡ, ಲೈಫ್ ಸ್ಟೈಲ್ ಅಂದರೆ ಈಗೇನು ಮಾಡ್ತಿದ್ಯಾ ವರ್ಕೌಟ್ ಅದು ಮಾಡು. ಮೇಯ್ನಾಗಿ ನಿದ್ರೆ ಮಾಡ್ತಿರ್ಲಿಲ್ಲ ನಾನು, ನಿದ್ರೆನೇ ಮಾಡ್ತಿರ್ಲಿಲ್ಲ, ನಿದ್ರೆ ಬರ್ತಿರ್ಲಿಲ್ಲ. ಆವಾಗ ನಿದ್ರೆ ಮಾಡು ಅಂತ ನಿದ್ರೆ ಮಾಡೋಕ್ಕೆ ಶುರು ಮಾಡಿದೆ, ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದೆ, ಚೆನ್ನಾಗಿ ತಿನ್ನೋಕ್ಕೆ ಶುರು ಮಾಡಿದೆ, ಎಲ್ಲ ಸರಿ ಹೋಯಿತು. ಆ ಮದುವೆ ಟೈಮಲ್ಲೂ ಏನು ಪ್ರಾಬ್ಲಮ್ ಇರಲಿಲ್ಲ. ಮದುವೆ ಆಗಿ 2 monthsಗೆ ನಾನು ಇದು ನಿಲ್ತು, ಮುಟ್ಟು ನಿಲ್ತು, ಪ್ರೆಗ್ನೆಂಟ್ ಅಂತ ಬಂತು. ಬಟ್ ಕಾರಣಾಂತರದಿಂದ ಅದು ಅಬೋರ್ಷನ್ ಆಗೋಯ್ತು ನನಗೆ. ಅದು ಬೇರೆ ವಿಷಯ. ಹೇಳಿದ್ದು ನನಗೆ ಪ್ರೆಗ್ನೆನ್ಸಿನೇ ಅದು ನನ್ನ ಕನಸು ಅಂತ ಹೇಳಿದ್ದು ಡಾಕ್ಟರು. ಬಟ್ ಈ ಥರ ಎಲ್ಲ ಲೈಫ್ ಸ್ಟೈಲಿಂದ ಒಂದು ಮಿರಾಕಲ್ ಅಂತಲೇ ಅನ್ಬೋದು. ಯಾಕಂದರೆ ಎಷ್ಟು ಎದುರ್ಕೊಂಡಿದ್ರು ಮನೇಲಿ ಅಂದರೆ ಅಯ್ಯೋ. ಆದರೆ ಸ್ಕ್ಯಾನ್ ಮಾಡಿಸ್ಬಿಟ್ಟು 2 ಕಡೆಯಲ್ಲಿ ಒಂದು ಕಡೆ ಇಲ್ಲವೇ ಇಲ್ಲ, ಇನ್ನೊಂದು ಕಡೆ ಸ್ವಲ್ಪನೇ ಬಲ್ಜಾಗಿರೋದು ಅಂತ ಹೇಳಿದಾಗ ಏನೋ ಒಂಥರ ಖುಷಿ ಆಯಿತು, ಒಂಥರ ನಂಬಿಕೆ ಬಂತು. ಒಂಥರ ಈಗ ತುಂಬ ಜನ PCOD ಇದೆಲ್ಲ ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡೇ ಸರಿ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅದರಿಂದನೇ 100% ಸರಿ ಹೋಗುತ್ತಾ ಅಂದರೆ ಇಲ್ಲ, ಖಂಡಿತ ಮೆಡಿಕೇಷನ್ ತೊಗೊಬೇಕು. ನೀವು ನಿಮಗೆ ಯಾವ ಡಾಕ್ಟ್ರು ಗೊತ್ತು, ಯಾರು ಡಾಕ್ಟ್ರ್ ಮೇಲೆ ನಂಬಿಕೆ ಇದೆ ಆ ಡಾಕ್ಟ್ರ್ ಹತ್ರ ಹೋಗಿ ಮೆಡಿಸಿನ್ ತೊಗೊಳ್ಳಿ. ಅದ್ರ ಜೊತೆಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ಪಕ್ಕಾ ರಿವರ್ಸ್ ಆಗುತ್ತೆ. ನಾನೇ ಲೈವ್ ಎಕ್ಸಾಂಪಲ್. ಏನೂ ಇಲ್ಲ, ನಮ್ಮ ಲೈಫ್ ಸ್ಟೈಲ್ ಜೊತೆಗೆ ಮೆಡಿಸಿನ್ ಸಪೋರ್ಟು ನಮಗೆ ಬೇಕು. ಖಂಡಿತ ಯಾರೆಲ್ಲ ಫೇಸ್ ಮಾಡ್ತಿದ್ದೀರಾ ಖಂಡಿತ ಸೀರಿಯಸ್ ಆಗಿ ತೊಗೊಳ್ಳಿ. ಇದು ಮೆಡಿಸಿನಿಂದನೇ ಮಿರಾಕಲ್ ನಡೆಯುತ್ತೆ ಅಂದರೆ ಖಂಡಿತ ಇಲ್ಲ, ನಾವೂ ಎಫರ್ಟ್ ಹಾಕಬೇಕು. ತುಂಬ ಮಾತಾಡ್ಬಿಟ್ನಾ?
ಎಸ್, ಸ್ಪಾಟ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಕ್ರೀಮ್ ಕೊಟ್ಟಿದ್ರು. ನಾನು ನನ್ನ ತಮ್ಮನಿಗೆ ಹೇಳ್ತೀನಿ ಜಾಸ್ತಿ ಹಚ್ಬೇಡ ಅಂತ, ನಾನೇ ಜಾಸ್ತಿ ಹಚ್ಬಿಟ್ಟು ಇಲ್ಲಿ ಬರ್ನ್ ಆಗ್ಬಿಟ್ಟಿದೆ. ಬಂಗ್ ಅಂತಾರಲ್ಲ, ಅದು ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಫಾರ್ಮ್ ಆಗ್ತಾ ಇತ್ತು. ಸೊ ಈಗಲೇ ಟ್ರೀಟ್ ಮಾಡಿದ್ರೆ ಅದು ಹೋಗೋಕ್ಕಾಗೋದು ಅಂದ್ಬಿಟ್ಟು ಸ್ಪಾಟ್ ಟ್ರೀಟ್ಮೆಂಟ್ ಕೊಟ್ಟಿದ್ರು. ಜಾಸ್ತಿ ಆಗ್ಬಿಟ್ಟಿದ್ದು ಬೇರೆ ಬರ್ನ್ ಆಗಿದೆ. ಇದೇನು ಕತೆ ಮಾಡ್ಕೋತೀನೋ ಗೊತ್ತಿಲ್ಲ ನನಗೆ. ಓಕೆ, ಈ ವಿಡಿಯೋ ಫುಲ್ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ ಹುಡುಗಿದು ಒಂದು ಕೇಸ್ ಹೇಳಿದ್ನಲ್ಲ, ಪ್ಲೀಸ್ ಆ ಹುಡುಗಿ ಬಗ್ಗೆನೂ ನಿಮ್ಮ ಅಕ್ಕನೋ ತಂಗಿನೋ ಅಂತ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಅವಳಿಗೋಸ್ಕರ ಕಮೆಂಟ್ ಹಾಕಿ. ಅವಳು ಖಂಡಿತ ನೋಡ್ತಾಳೆ. ಒಂದು ಸಪೋರ್ಟ್ ನಮ್ಮಿಂದ ಆಗೋದು, ಒಂದು ಒಪಿನಿಯನ್ ಅವಳ ಲೈಫಲ್ಲಿ ಒಂದು ಸ್ವಲ್ಪ ನೋವು ಕಮ್ಮಿ ಮಾಡೋದಕ್ಕೋ ಮೂವ್ ಆನ್ ಆಗೋಕ್ಕೋ ಹೆಲ್ಪ್ ಆಗುತ್ತೆ ಅಂದರೆ ಒಳ್ಳೆ ವಿಷಯ ಅಲ್ಲ. ಆ್ಯಂಡ್ PCOD ಜರ್ನಿ ನಂದು ಜರ್ನಿ, ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಿದ್ದೀನಿ. ಅದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನನ್ನ ವೆಯ್ಟ್ ಲಾಸ್ ಜರ್ನಿನೂ ಕೇಳಿದ್ರಿ, ಅದನ್ನು ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಬಾಯ್.